ಎಲ್ಲರಿಗೂ ನಮಸ್ತೆ. ನಾನು ಶ್ರುತಿ ದುರ್ಗೇಶ್. ವೆಲ್ಕಮ್ ಬ್ಯಾಕ್ ಟು ಧೃತಿ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಮಗಳ ಧೃತಿಗೆ ಇದೇ ಆಗಸ್ಟ್ 23ಕ್ಕೆ 1 ಇಯರ್ ಆಯಿತು. ಅವಳ ಬರ್ಡೇನ ಸರಳವಾಗಿ ಆಚರಿಸ್ಬೇಕು ಅಂತ ನಾನು ದುರ್ಗೇಶ್ ಮಾತಾಡ್ಕೊಂಡ್ವಿ. ನಾವು ಅವಳ ಬರ್ಡೇ ದಿನ ಧರ್ಮಸ್ಥಳ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇರಬೇಕು ಅಂತ ನಾನು ದುರ್ಗೇಶ್ ಪ್ಲ್ಯಾನ್ ಮಾಡಿಕೊಂಡು ಅದೇ ರೀತಿ ನಾವು ಆಗಸ್ಟ್ 22ಕ್ಕೆ ಕುಕ್ಕೆ ಧರ್ಮಸ್ಥಳಕ್ಕೆ ಹೋದ್ವಿ. ನಾವು 1 ಇಯರ್ ಆಗಿರೋದ್ರಿಂದ ಧೃತಿಗೆ ಧರ್ಮಸ್ಥಳದಲ್ಲೇ ಮಂಡೆ ಚೌಳ ಕಾರ್ಯನೂ ಸಹಿತ ಮುಗಿಸ್ಕೊಂಡ್ವಿ. ಮಂಡೆ ಚೌಳ ಮಾಡಬೇಕಾದ್ರೆ ಧೃತಿ ಏನೂ ಅಳದೇನೆ ತುಂಬ ಕೋಆಪ್ರೇಟ್ ಮಾಡಿದ್ಲು. ಅದಾದ ನಂತರ ಫ್ರೆಶ್ ಅಪ್ ಆಗಿ ನಾನು ಧೃತಿ ದುರ್ಗೇಶ್ ಎಲ್ಲ ಒಂದೊಂದು ನಾಮ ಹಾಕ್ಕೊಂಡ್ವಿ. ನಾಮ ಹಾಕ್ಕೊಂಡು ದೇವರ ದರ್ಶನಕ್ಕೆ ನಾವು ಧರ್ಮಸ್ಥಳದಲ್ಲಿ ದೇವರ ದರ್ಶನಕ್ಕೆ ಹೋದ್ವಿ. ದೇವ್ರ ದರ್ಶನ ಎಲ್ಲ ಆಯಿತು, ಊಟ ಎಲ್ಲ ಮಾಡ್ಕೊಂಡ್ವಿ. ಮತ್ತು ರಾತ್ರಿ ಅಲ್ಲೇ ದೇವಸ್ಥಾನದ ಉಚಿತ ವಸತಿ ನಿಲಯದಲ್ಲಿ ತಂಗಿದ್ವಿ. ಬೆಳಗ್ಗೆ ಬೇಗ 5:30ಗೆ ಎದ್ದು ಮತ್ತೆ ಫ್ರೆಶ್ ಅಪ್ ಆಗಿ ದೇವಸ್ಥಾನದ ಮುಂದೆ ಒಂದು ಫೋಟೋ ತೊಗೊಂಡ್ವಿ. ಸೊ ನಾವು ಈಗ ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋಣ ಅಂಥೇಳಿ ರೆಡಿ ಆಗಿದ್ವಿ. ತುಂಬ ಚಳಿ ಇರೋದ್ರಿಂದ ಧೃತಿದೆಲ್ಲ ಹೇರ್ಸ್ ಎಲ್ಲ ರಿಮೂವ್ ಮಾಡಿದ್ರಲ್ವ, ಧೃತಿಗೆಲ್ಲ ಕ್ಯಾಪ್ ಹಾಕಿದ್ದೀವಿ. ತುಂಬ ಅರ್ಲಿ ಮಾರ್ನಿಂಗ್ ತುಂಬ ಖುಷಿ, ತುಂಬ ಪಾಸಿಟಿವ್ ಎನರ್ಜಿನ ಫೀಲ್ ಮಾಡಿದ್ವಿ ನಾವು ದೇವರ ಸನ್ನಿಧಿಯಲ್ಲಿ. ಈಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇಲ್ಲೇನಿದೆಯಲ್ಲ, ಈ ರೋಡು ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ದಾರಿ, ಅಲ್ಲಿ ಮೂಲ ಸುಬ್ರಹ್ಮಣ್ಯ ದೇವರು ಇರೋದು ಅಲ್ಲಿ. ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ್ದು ಹೊಸದಾಗಿ ಮಾಡಿದ್ದು. ಸೊ ನಾವು ಫಸ್ಟು ಆದಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಣ ಅಂತ ಮಾತಾಡ್ಕೊಂಡ್ವಿ. ಆ್ಯಕ್ಚುಲಿ ದುರ್ಗೇಶ್ದು ಹರಕೆ ಇತ್ತು, ಧೃತಿ ಸಲುವಾಗಿ ಅವರು ಹೇಳ್ಕೊಂಡಿದ್ದಿತ್ತು. ನಂದು ಕೂಡ ಒಂದು ಹರಕೆ ಇತ್ತು, ನಾನು ಡಿಗ್ರಿ ಓದಬೇಕಾದ್ರೆ ಮಾಡ್ಕೊಂಡಿರೋ ಹರಕೆ ಒಪ್ಪಿಸ್ಲಿಕ್ಕೆ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಆದಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬಂದ್ವಿ. ಇಲ್ಲಿ ಒಂದು ನದಿ ಕಾಣಿಸ್ತಾ ಇದೆ. ಈ ನದಿ ಹೆಸರು ಏನಂತಂದರೆ ಕುಮಾರಧಾರ ನದಿ. ಕುಮಾರಧಾರ ನದಿ ಆದಿ ಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕದಲ್ಲೇ ಹರಿಯುತ್ತೆ. ಇಲ್ಲಿ ನಾನು ದುರ್ಗೇಶ್ ಪುಟ್ಟಿ ಎಲ್ಲ ಕಾಲಿಗೆ ತಲೆ ಮೇಲೆಲ್ಲ ನೀರು ಹಾಕ್ಕೊಂಡು ಸ್ವಲ್ಪ ದೇವರ ದರ್ಶನಕ್ಕೆ ಹೋಗ್ಬೇಕಲ್ವ, ಫ್ರೆಶ್ ಆದ್ವಿ. ಇಲ್ಲಿ ಕಲ್ಲುಗಳನ್ನು ಈ ಥರ ಜೋಡಿಸಿದ್ದಾರೆ. ಆ್ಯಕ್ಚುಲಿ ಇದನ್ನು ಬಾಯ್ಬಿಟ್ಟು ಹೇಳಬಾರ್ದಂತೆ. ಇಲ್ಲಿ ಈ ಥರ ಕಲ್ಲು ಜೋಡಿಸಿ ಬಂದರೆ ಒಳ್ಳೆಯದಾಗುತ್ತೆ ಅಂತ ಪರ್ಟಿಕ್ಯುಲರ್ ಕಾರಣ ಹೇಳಬಾರ್ದು ಅಂತ ಇದೆ. ಸೊ ನೋಡಿರಿ, ಇಲ್ಲಿ ನೀರಿನ ಮಧ್ಯೆ ಇಟ್ಟಿದ್ದಾರೆ ಕಲ್ಲನ್ನು ಜೋಡಿಸಿ. ನಿಮಗೇನಾದರೂ ಹೇಳಬೇಕು ಅನಿಸಿದರೆ ಕಮೆಂಟಲ್ಲಿ ಹೇಳ್ಬೋದು, ಯಾಕೆ ಈ ಥರ ಕಲ್ಲನ್ನು ಜೋಡಿಸ್ತಾರೆ ಅಂತ. ಓಕೆ, ಸೊ ಇದಾದ ನಂತರ ನಾವು ದೇವರ ದರ್ಶನಕ್ಕೆ ಹೊರಟ್ವಿ. ಇನ್ನು ಈ ದೇವಸ್ಥಾನದ ಬಗ್ಗೆ ಹೇಳಬೇಕಂದ್ರೆ, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿರುವ ಸುಪ್ರಸಿದ್ಧ ದೇವಾಲಯವಾಗಿದೆ. ಇಲ್ಲಿ ಈಶ್ವರ ಪುತ್ರ ಷಣ್ಮುಖ ದೇವರನ್ನು ನಾಗರೂಪದಲ್ಲಿ ಸುಬ್ರಹ್ಮಣ್ಯ ಎಂಬ ಹೆಸರಿನಲ್ಲಿ ಆರಾಧಿಸಲಾಗುತ್ತದೆ. ನಾಗಾರಾಧನೆ ಇಲ್ಲಿ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದ್ದು, ನಾಗಮಂಡಲವೆಂಬ ಸಾಂಪ್ರದಾಯಿಕ ನೃತ್ಯವನ್ನು ಸಹ ಇಲ್ಲಿ ಕಾಣಬಹುದು. ಹಿಂದೆ ಸ್ಮಾರ್ತ ಬ್ರಾಹ್ಮಣರಿಂದ ಪೂಜೆಗೊಳ್ಳುತ್ತಿದ್ದ ಸುಬ್ರಹ್ಮಣ್ಯ ಈಗ ಮಾಧ್ವ ಬ್ರಾಹ್ಮಣರ ಪೂಜಾಧೀನದಲ್ಲಿ ಈ ದೇವಾಲಯವಿದೆ. ಸದ್ಯ ಈಗ ಕರ್ನಾಟಕ ಸರ್ಕಾರದ ಮುಜರಾಯಿ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಟ್ಟಿದೆ. ವಿಶೇಷವಾಗಿ ಈ ದೇವಸ್ಥಾನವು ಊರಿನ ಮಧ್ಯದಲ್ಲಿದ್ದು ನದಿ, ಕಾಡು, ಪರ್ವತಗಳಿಂದ ಆವೃತವಾಗಿದ್ದು ಪ್ರಕೃತಿಯ ಅಪ್ರತಿಮ ಸೌಂದರ್ಯಕ್ಕೆ ಸಾಕ್ಷಿಯಾಗಿದೆ. ಇಲ್ಲಿ ಶ್ರೀ ಸುಬ್ರಹ್ಮಣ್ಯನಿಗೆ ಸಲ್ಲಿಸಿದ ಪೂಜೆಯು ಸರ್ಪರಾಜನಾದ ವಾಸುಕಿಗೆ ಸಲ್ಲುವುದು. ಹಾಗಾಗಿ ಈ ಸ್ಥಳವು ಎಲ್ಲ ತರಹದ ನಾಗದೋಷಗಳ ಪರಿಹಾರ ಸ್ಥಳವಾಗಿ ನಂಬಲಾಗಿದೆ. ದೇಶದ ಮೂಲೆ ಮೂಲೆಯಿಂದ ಸರ್ಪ ಸಂಸ್ಕಾರ, ನಾಗಪ್ರತಿಷ್ಠೆ, ಆಶ್ಲೇಷ ಬಲಿ ಹಾಗೂ ಇತರ ಪೂಜಾದಿಗಳನ್ನು ಸಲ್ಲಿಸಲು ಭಕ್ತಾದಿಗಳು ಬರುತ್ತಿರುತ್ತಾರೆ. ಹೀಗೆ ನಾವು ಕೂಡ ದೇವರ ದರ್ಶನವನ್ನು ಮಾಡಿಕೊಂಡ್ವಿ. ಇವತ್ತು ಧೃತಿ ಹುಟ್ಟಿದ ದಿನ ಆಗಿರೋದ್ರಿಂದ ಅವಳ ಹೆಸರಿಗೆ ಅರ್ಚನೆ, ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡ್ವಿ. ಅದಾದ ನಂತರ ನಂದು ಒಂದು ಹರಕೆ ಇತ್ತು. ಬೆಳ್ಳಿ ನಾಗ ಮತ್ತು ಬೆಳ್ಳಿ ಮೊಟ್ಟೆಯನ್ನು ನಾನು ದೇವರಿಗೆ ಅರ್ಪಣೆ ಮಾಡಿದೆ. ಇದು ನಾನು ಆವಾಗಲೇ ಹೇಳಿದೆ ಅಲ್ವಾ, ತುಂಬ ವರ್ಷಗಳಾಗಿತ್ತು ಒಂದು ಹರಕೆ ಹಾಗೆ ಪೆಂಡಿಂಗ್ ಇತ್ತು. ಸೊ ನಾನು ಬೆಳ್ಳಿ ನಾಗಪ್ಪ ಮತ್ತು ಬೆಳ್ಳಿ ಮೊಟ್ಟೆನ ತಗೊಂಡು ಹರಕೆಯನ್ನು ಒಪ್ಪಿಸಿದೆ. ಇದು ಬೆಳ್ಳಿ ನಾಗ ಬೆಳ್ಳಿ ಮೊಟ್ಟೆ ಅದೆಲ್ಲ ದೇವಸ್ಥಾನದ ಗ್ರೌಂಡ್ ಒಳಗಡೆ ಇದ್ದಾವೆ ಶಾಪು. ನಾವಲ್ಲಿ ಪರ್ಚೇಸ್ ಮಾಡಿ ದೇವರಿಗೆ
ಅರ್ಪಣೆ ಮಾಡಲಿಕ್ಕೆ ಅವಕಾಶವಿದೆ. ನಾವು ಕುಕ್ಕೆ ಸುಬ್ರಹ್ಮಣ್ಯದಿಂದ ಮನೆ ತಲುಪೋದು ಸಂಜೆ 6 ಗಂಟೆ ಆಯಿತು. ಧೃತಿಗೆ ಸಿಂಪಲ್ಲಾಗಿ ಒಂದು ಆರತಿಯನ್ನು ನಾನು ಮಾಡಿದೆ. ಬಂದು ನಮ್ಮ ಅತ್ತೆ ಆರತಿನ ಮಾಡ್ತಿದ್ದಾರೆ. ಕೇಕು ಕಟ್ ಮಾಡೋದೇನು ಬೇಡ ಅಂತ ಅಂದ್ಕೊಂಡಿದ್ವಿ. ಸ್ಟಿಲ್ ದುರ್ಗೇಶ್ ಒಂದು ಕೇಕನ್ನು ತೊಗೊಂಡು ಬಂದರು, ಮತ್ತು ತಂದುಬಿಟ್ಟಿದ್ದಾರೆ ಅಂದ್ಕೊಂಡು ಮತ್ತು ಕೇಕನ್ನು ಕೂಡ ಕಟ್ ಮಾಡಿಸಿದ್ವಿ. ಬಟ್ ವಿಶೇಷ ಅಂದರೆ ಧೃತಿ ಫ್ರೆಂಡ್ಸ್ ತುಂಬ ಇದ್ದಾರೆ ನಮ್ಮ ಮನೆ ಸರೌಂಡಿಂಗಲ್ಲಿ. ಎಲ್ಲರೂ ಸೇರಿ ಹಾಡು ಹೇಳೋದ್ರ ಮೂಲಕ ಅವಳ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ. ನೀವು ಕೇಳಿಸ್ಕೊಳ್ಳಿ. ಜನ್ಮದಿನವಿದು ನಿನ್ನದಾಗಿದೆ, ಶಾಂತಿ ಸೌಖ್ಯವೋ ನಿನ್ನದಾಗಲಿ. ನೀವು ಮಾಡಿ ಶಾಂತಿ ಸೌಖ್ಯವೋ ಹೀಗೆ ಧೃತಿದು ಫಸ್ಟ್ ಬರ್ಡೇ ಸ್ಟೋರಿ ಇದಾಗಿತ್ತು. ನನ್ನ ಚಾನಲ್ ಥ್ರೂ ನಾನು ಮಾಡಿದ ಫಸ್ಟ್ ವ್ಲಾಗ್ ಇದಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಅದರ್ವೈಸ್ ಡಿಸ್ಲೈಕ್ ಕೂಡ ಮಾಡ್ಬೋದು. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಎಲ್ಲರಿಗೂ ಒಳ್ಳೆಯದಾಗಲಿ.